ಫ್ರೆಂಡ್ಸ್ ನಾನಿವತ್ತು ಇಕ್ಕಿದ ಬೇಳೆ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ಇಕ್ಕಿದ ಅವರೆ ಬೇಳೆ ಚಿಕನ್ ಸಾಂಬಾರು. ಇಕ್ಕಿದ ಅವರೆ ಬೇಳೆ ಚಿಕನ್ ಸಾಂಬಾರಿಗೆ ಬೇಕಾಗಿರೋಂಥ ಸಾಮಗ್ರಿಗಳು ನೋಡಿ ಇಲ್ಲಿದೆ. ಇದು ಮೀಡಿಯಮ್ ಸೈಜ್ 3 ಈರುಳ್ಳಿ, 1 ಟೊಮೆಟೊ, ಪುದೀನ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, 2 ಇಂಚ್ ಶುಂಠಿ, 2 ಗೆಡ್ಡೆ ಬೆಳ್ಳುಳ್ಳಿ, 4 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 6-7 ಒಣಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ. ಇದಿಷ್ಟು ಚಿಕನ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು. ಮತ್ತು ಧನಿಯಾ ಪುಡಿ ನೋಡಿ ಫ್ರೆಂಡ್ಸ್, ಇದು ಧನಿಯಾ ಪುಡಿ ನಮ್ಮ ಮನೆಯಲ್ಲೇ ಮಾಡ್ಕೊಂಡಿರೋದು. ಈ ಧನಿಯಾ ಪುಡಿಗೆ ನಾನು ಈಗಾಗಲೇ ಚಕ್ಕೆ, ಲವಂಗ, ಗಸಗಸೆ, ಕಡಲೆ ಇಷ್ಟು ಹಾಕಿ ಈ ಧನಿಯಾ ಪುಡಿನ ನಾನು ಮಾಡಿಸ್ಕೊಂಡಿರ್ತೀನಿ ಫಸ್ಟೇನೆ. ಈ ಆಯಿಲ್ಗೆ ಈರುಳ್ಳಿ, ಪುದೀನ, ಮೆಣಸಿನ್ಕಾಯಿ, ಇಷ್ಟು ಹಾಕ್ಕೊಂಡು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಇದು ಕೆಂಪುಗಾಗಲಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಸ್ವಲ್ಪ ಕೆಂಪುಗಾಗಿದೆ. ಇದಕ್ಕೆ ನಾವು ಇಕ್ಕಿದ ಬೇಳೆಕಾಳು ಹಾಕ್ತಾ ಇರೋದ್ರಿಂದ ಸ್ವಲ್ಪ ಇಕ್ಕಿದ ಬೇಳೆನ ಇದಕ್ಕೆ ಹಾಕ್ಕೊಳ್ಬೇಕು. ಒಗ್ಗರಣೆಗೆ ಹಾಕೊಂಡು ಫ್ರೈ ಮಾಡಿ ರುಬ್ಬಕ್ಕೆ ಹಾಕ್ಕೋಬೇಕು. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ನಾವು ಆವಾಗಲೇ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಬೇಕು. ಟೊಮೊಟೊ ಮೀಡಿಯಮ್ ಸೈಜ್ 1. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಸಿ ಮಸಾಲೆ ರುಬ್ಬಕ್ಕೆ ಹಾಕ್ಕೋಬೇಕು. ಇದು ಹಸಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟು ನಾವು ರುಬ್ಬಕ್ಕೆ ಹಾಕ್ಕೋಬೇಕು. ಇದು ಒಗ್ಗರಣೆ ಮಾಡೋಂಗಿಲ್ಲ, ಇದಿಷ್ಟೇ ಒಗ್ಗರಣೆ ಮಾಡೋಂಗಿರೋದು. ನೋಡಿ ಫ್ರೆಂಡ್ಸ್, ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಈ ಹಂತದಲ್ಲಿ ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಧನಿಯಾ ಪುಡಿನ ಹಾಕ್ಕೊಳ್ಳೋಣ. ನಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳೋಣ. ನಾನು ಈ ಸ್ಪೂನಲ್ಲಿ 3-3.5 ಸ್ಪೂನಾಗಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಈ ಥರ ಕೈ ಆಡಿಸ್ಕೊಳ್ಬೇಕು. ಯಾಕಂದರೆ ಧನಿಯಾ ಪುಡಿದು ಹಸಿ ಸ್ಮೆಲ್ಲು ಹೋಗಬೇಕು. ಇದು ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದ್ರ ಜೊತೆಯಲ್ಲಿ ಹಸಿ ಈರುಳ್ಳಿ ಮತ್ತು ನಾನು ಕೆಲವೊಂದು ಪದಾರ್ಥ ಹೇಳಿದ್ನಲ್ಲ. ನೋಡಿ ಫ್ರೆಂಡ್ಸ್, ಈಗ ಅದು ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಬೆಳ್ಳುಳ್ಳಿ ಮತ್ತು ಹಸಿ ಈರುಳ್ಳಿ ನಾನು ಏನಕ್ಕೆ ಹಾಕ್ತೀನಪ್ಪ ಅಂತಂದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದನ್ನು ರುಬ್ಕೊಂಬರೋಣ ಈಗ. ನೋಡಿ ಫ್ರೆಂಡ್ಸ್, ನಾನಿವಾಗ ಮಸಾಲೆನ ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ನೋಡಿ, ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬರ್ಬೇಕು. ಇದನ್ನು ಸೈಡಲ್ಲಿ ಇಟ್ಕೊಂಡು ಈಗ ಕುಕ್ಕರ್ ಬಿಸಿ ಮಾಡಿಕೊಂಡು ಕುಕ್ಕರ್ಗೆ ಆಯಿಲ್ ಹಾಕೋಬೇಕು.
ಫ್ರೆಂಡ್ಸ್, ಈಗ ಇದು ಕುಕ್ಕರ್ ಬಿಸಿಯಾಗಿದೆ. ಇದಕ್ಕೆ ನಾವು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲು ಕಾಯ್ದಾದ್ಮೇಲೆ ಚಿಕನ್ ನೋಡಿ ತೊಳೆದಿಟ್ಕೊಂಡಿದ್ದೀನಿ. ಈ ಚಿಕನ್ನ ಇದಕ್ಕೆ ಹಾಕ್ಬೇಕು ನಾವು. ನೋಡಿ ಕಾಯ್ತಾ ಇದೆ ಆಯಿಲು. ಈಗ ಕುಕ್ಕರ್ ಕಾಯ್ದಿದೆ, ಎಣ್ಣೆನೂ ಕಾಯ್ದಿದೆ. ಈಗ ಮೊದಲೇ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ನಾನು ಇವಾಗ ಇದರೊಳಗೆ ಹಾಕ್ತಾಯಿದ್ದೀನಿ. ನೋಡಿ ಇದು ಕೋಳಿ ಜುಟ್ಟು. ನೋಡಿ ಫ್ರೆಂಡ್ಸ್, ನಾನಿವಾಗ ಇದಕ್ಕೆ ಚಿಕನ್ಗೆ ಹಿಡಿಯೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈ ಹಂತದಲ್ಲಿ ಉಪ್ಪು ಹಾಕಿದ್ರೆ ಚಿಕನ್ಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನಾನು ಈ ಹಂತದಲ್ಲಿ ಹಾಕ್ಬಿಟ್ಟು ಚಿಕನ್ನ ಈ ರೀತಿ ಕುಲ್ಕಿಸ್ಬೇಕು. ಈ ಥರ ಫ್ರೆಂಡ್ಸ್, ಈಗ ಚಿಕನ್ನು ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಹೊತ್ತು ಫ್ರೈ ಆಗಲಿ ಫ್ರೆಂಡ್ಸ್. ಹಾಗೆಯೇ ನೋಡಿ ಫ್ರೆಂಡ್ಸ್, ಚಿಕನ್ ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈ ಹಂತದಲ್ಲಿ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಬೇಕು. ನೋಡಿ ರುಬ್ಬಿಟ್ಕೊಂಡಿರೋ ಮಸಾಲೆ ನೋಡಿ ಈ ರೀತಿ ಮಸಾಲೆ ಹಾಕ್ಕೊಳ್ಳಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಆ ಮಿಕ್ಸಿ ಜಾರಿಗೆ ನೀರು ಸ್ವಲ್ಪ ಹಾಕ್ಕೊಂಡು ಅದರೊಳಗಿರೋ ಮಸಾಲೆನೆಲ್ಲ ತೊಳ್ಕೊಂಡು ಈ ಥರ ಹಾಕ್ಕೊಂಡು ಈಗ ನಮಗೆ ಎಷ್ಟು ಬೇಕೋ ನೀರು ಅಷ್ಟನ್ನ ಸೇರಿಸ್ಕೊಳ್ಳೋಣ. ನೋಡಿ ಏನು ಚೆನ್ನಾಗಿ ಬಂತು ಅಂತ. ಚಿಕನ್ನು ಅಷ್ಟೇ ಫ್ರೆಂಡ್ಸ್, ತುಂಬ ಫ್ರೆಶ್ ಆಗಿದೆ, ಚೆನ್ನಾಗೂ ಇದೆ. ಇದು ಚಿಕನ್ ಬಂದ್ಬಿಟ್ಟು 1.25 kg ಆಗೋಷ್ಟಿದೆ. ಈಗ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ ನಾನು. ನೋಡಿ ಸಾಂಬಾರು ಈ ರೀತಿ ಆಗುತ್ತೆ. ನಮಗೆ ಇನ್ನೂ ಸ್ವಲ್ಪ ನೀರು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಈಗ ನಾವು ಇದಕ್ಕೆ ನೋಡಿ ಈ ಥರ ಮೊಟ್ಟೆ, ಈಗ ಈ ಟೈಮಲ್ಲಿ ಈ ಥರ ಮೊಟ್ಟೆನ ಮತ್ತು ಇದು ಈರಿ ಇದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಒಂದು ಸರಿ ಈ ಥರ ತಿರುಗಿಬಿಟ್ಟು ಉಪ್ಪು ಕರೆಕ್ಟಾಗಿದೆಯಾ ಅಂತ ಒಂದು ಸರಿ ಈ ಥರ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ನೋಡಿ ಈ ಥರ ಚೆಕ್ ಮಾಡ್ಕೊಳ್ಳಿ. ನೋಡಿ ಇದಕ್ಕೆ ಇನ್ನೂ ಉಪ್ಪು ಬೇಕು. ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತೀನಿ. ನೋಡಿ ನೋಡಿ ಫ್ರೆಂಡ್ಸ್, ನನ್ನ ಮಗ ಪಶು ಅಂತ ಇದ್ದ, ಅದಕ್ಕೋಸ್ಕರ ಅವನಿಗೆ
ಸ್ಯಾಂಡ್ವಿಚ್ ಥರ ಮಾಡಿಕೊಡ್ತಾಯಿದ್ದೀನಿ. ಬರ್ಗರು ಅಂದ್ಕೋಬೋದು, ಖಾರಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ಳೋಣ. ನನ್ನ ಮಗ ಸ್ವಲ್ಪ ಖಾರ ಕಡಿಮೆ ತಿನ್ನೋದ್ರಿಂದ ನಾನು ಈ ರೀತಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಬೇಕಿದ್ದರೆ ಮೆಣಸಿನ್ಕಾಯಿ ಹಾಕೋಬೋದು. ನೋಡಿ ಫ್ರೆಂಡ್ಸ್, ಇಷ್ಟೇನೇ. ಇದು ಎಗ್ ಸ್ಯಾಂಡ್ವಿಚ್. ನೋಡಿ ಫ್ರೆಂಡ್ಸ್, ನಾನು ಆವಾಗಲೇ ಇದ್ಕಿದ ಬೇಳೆ ಹಾಕಿಲ್ಲ. ಈಗ ಇದೊಂದು ಪ್ರೊಸೀಜರ್ ಇದೆ. ಈಗ ಇದ್ಕಿದ ಬೇಳೆನ ನೋಡಿ ಈ ಥರ ಫ್ರೈ ಮಾಡಿಕೊಂಡು ಆಯಿಲ್ ಹಾಕ್ಕೊಂಡು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಥರ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ತೀನಿ. ಈಗ ಇದನ್ನು ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿರೋದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಇದು ಇದ್ಕಿದ್ದ ಸೀಸನ್ ಅಲ್ಲ ಫ್ರೆಂಡ್ಸ್, ಆದ್ರೂ ಕೂಡ ನಮ್ಮೂರಿಗೆ ಅವರೆಕಾಳು ನೋಡ್ಕೊಂಡಿದ್ವಿ, ಅವ್ರ ಹತ್ರ ತೊಗೊಂಡು ಮಾಡ್ತಾಯಿದ್ದೀನಿ. ಇಕ್ಕಿದ ಬೇಳೆ ಸೀಸನ್ ಬಂದಾಗ ಇಕ್ಕಿದ ಬೇಳೆ ಸಾರನ್ನ ಮಾಡೋದು ಹೇಗೆ ಅಂತ ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಇವಾಗ ಸ್ವಲ್ಪ ಬೆಂದಿದೆ. ಇದು ಪಕ್ಕಕ್ಕೆ ಇಟ್ಕೊಂಡು ಸಾಂಬಾರು ಏನಾಗಿದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇದನ್ನು ತೆಗೆದುಬಿಡೋಣ. ಈಗ ಇದಕ್ಕೆ ಇಕ್ಕಿದ ಬೇಳೆ ಹಾಕಬೇಕು. ನಾನು ಈಗ ಯಾಕಪ್ಪ ಇಕ್ಕಿದ ಬೇಳೆ ಹಾಕ್ತಾಯಿದ್ದೀನಿ ಅಂದರೆ, ಮೊದಲೇ ಹಾಕಿದರೆ ಪೂರ್ತಿ ಎಲ್ಲ ಇಕ್ಕಿದ ಬೇಳೆ ಕರ್ಗೋಗ್ಬಿಡುತ್ತೆ. ಹಾಗಾಗಿ ಈ ಟೈಮಲ್ಲಿ ಇಕ್ಕಿದ ಬೇಳೆ ಹಾಕ್ಬಿಟ್ಟು ಇನ್ನೂ ಒಂದು ಕೂಗನ್ನ ವಿಷಲ್ ಹೊಡೆಸ್ಕೊಳ್ಳೋಣ. ಆಗ ಸಾಂಬಾರು ಸರಿ ಹೋಗುತ್ತೆ ಫ್ರೆಂಡ್ಸ್. ನೋಡಿ ನೋಡಿ ಈ ಥರ ಆಗಿದೆ. ಈಗ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಬೆಂದಿರುತ್ತೆ ಅಂತ. ಆದರೂ ಕೂಡ ಮೊಟ್ಟೆ ಕೋಳಿ ಬೇಗ ಬೇಯಲ್ಲ ಫ್ರೆಂಡ್ಸ್. ಈಗ ಇದಕ್ಕೆ ಇಕ್ಕಿದ ಈಗ ಈ ಕುಕ್ಕರ್ ಮುಚ್ಚಿ ಇನ್ನೊಂದು ವಿಷಲು ಕೂಗಿಸ್ಕೊಳ್ಳೋಣ. ನೋಡಿ ಕುಕ್ಕರ್ ಮುಚ್ಚಿ ಇನ್ನೊಂದು ವಿಷಲ್ ಕೂಗಿಸ್ಕೊಳ್ಳೋಣ. ನಾನು ಈ ಕಡೆ ಸಾಂಬಾರು ಹಾಕ್ತಾ ಇರುವಾಗಲೇ ಈ ಕಡೆ ನೋಡಿ ಸಾಂಬಾರು ಹಾಕ್ತಾ ಇರುವಾಗಲೇ ಈ ಕಡೆ ಮುದ್ದೆಗಿಡೋಣ ಅಂತ ಮುದ್ದೆಗಿಟ್ಟಿದ್ದೀನಿ. ನೋಡಿ ನಾನು ಬಾಣಲೆಯಲ್ಲಿ ಮುದ್ದೆ ಮಾಡೋದು. ನೋಡಿ ಫ್ರೆಂಡ್ಸ್,
ಆಫ್ ಮಾಡ್ತಿದ್ದೇನೆ. ಸಾಕು ನೋಡಿ ಫ್ರೆಂಡ್ಸ್, ಈಗ ಮುದ್ದೆಗಿಟ್ಟಿರೋ ನೀರು ಕುದೀತಾ ಇದೆ. ಈಗ ಇದಕ್ಕೆ ನಾವು ಸೀಟ್ ಹಾಕ್ಕೊಂಡು ಮುದ್ದೆ ಮಾಡ್ಕೊಳ್ಳೋಣ. ಈಗ ಇದನ್ನು ಸ್ವಲ್ಪ ಬೇಯಲಿ ಫ್ರೆಂಡ್, ಮುಚ್ಚಿಟ್ಬಿಡೋಣ. ಸಣ್ಣ ಮಾಡಿ ಸ್ಟವ್ನ ಮುಚ್ಚಿಬಿಡೋಣ. ಸ್ವಲ್ಪ ಹೊತ್ತು ಬೇಯಲಿ. ಅದು ಮುದ್ದೆ ಬೆಂದಿದೆ. ಈಗ ಇದನ್ನು ನಾದ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ನಾನು ಇದರಲ್ಲೇ ಮಾಡ್ಕೊಳ್ಳೋ ಚಿಕ್ಕದಲ್ಲಿ ಕೋಲಲ್ಲಿ ತಿರ್ಬಿಟ್ಟು ಕೈಗೆ ಅಂಟ್ಕೋತಾ ಇಲ್ಲ ಮುದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಮುದ್ದೆ ಕಟ್ಕೊಳ್ಳೋಣ ತೆಗೆದುಬಿಟ್ಟು. ಫ್ರೆಂಡ್ಸ್, 2 ಮುದ್ದೆ ಆಗಿದೆ ಅಷ್ಟೇನೇನು. ನೋಡಿ ಸಾಂಬಾರು ಆಗಿದೆಯೇನೋ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್,
ಆಗಿದೆ ನೋಡಿ. ಇಕ್ಕಿದ ಬೇಳೆ ಕಾಳು ತೋರಿಸ್ತೀನಿ ನೋಡಿ. ನೋಡಿ ಇಕ್ಕಿದ ಬೇಳೆ ಹೀಗೆ ನೋಡಿ ಕಾಣಿಸ್ತಾ ಇದೆ ಚೆನ್ನಾಗಿ. ಇದು ಸ್ವಲ್ಪ ಕುದಿದ್ರೆ ಇಕ್ಕಿದ ಬೇಳೆ ಚೆನ್ನಾಗಿ ಸಾಂಬಾರಿಗೆ ಮಿಕ್ಸ್ ಆಗುತ್ತೆ. ಒಂದು ಕುದಿ ಸೇರಿಕೊಂಡು ನೋಡಿ ಫ್ರೆಂಡ್ಸ್, ಇಕ್ಕಿದ ಬೇಳೆ ಬೆಂದಿದೆ. ಇಷ್ಟೇ ಫ್ರೆಂಡ್ಸ್ ಸಾಂಬಾರು. ಇದು ನಾನು ಮಾಡ್ತಾ ಇರೋದು ಮೊದಲನೇ ವಿಡಿಯೋ ಫ್ರೆಂಡ್. ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಶೇರ್ ಮಾಡಿ. Jadi,